ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಫೇಸ್ಬುಕ್ ಪೇಜ್ಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಇವಾಗ ನಾನು ಮೈಸೂರಲ್ಲಿ ನಿಂತ್ಕೊಂಡಿದ್ದೇನೆ. ಬೆಂಗಳೂರಿಂದ ಬೆಳಿಗ್ಗೆ 4 ಗಂಟೆಗೆ ಹೊರಟು 6 ಗಂಟೆಗೆ ಮೈಸೂರು ಬಂದು ತಲುಪಿದ್ದೇವೆ. ನನ್ನ ಹಿಂದೆ ಇನ್ನೊಂದು ಕಾರ್ ಕಾಣ್ತಾ ಇದೆಯಲ್ಲ, ಒಂದು ನಮ್ಮದು, ಅದರ ಹಿಂದೆ ಇನ್ನೊಂದು ಕಾರು, ಅದು ವಿದ್ಯಾಳ ಅಕ್ಕ ಮತ್ತು ಭಾವಂದು. ವಿದ್ಯಾಳ ಇನ್ನೊಬ್ಬ ಕಸಿನ್ ಮತ್ತು ಅವನ ಹೆಂಡತಿ ಬರ್ತಾ ಇದ್ದಾರೆ. ಅವರನ್ನು ಪಿಕ್ ಮಾಡಬೇಕು. ನಾವು ಹೋಗ್ತಿರುವಂತಹ ಜಾಗ ಕೊಡಗು. ಕೆಳಗಡೆ ಇಳಿಬೇಡಿ, ಮೊಸಳೆ ಇದೆ ಅಂತ ಬರೆದಿದ್ದಾರೆ. ತಿಂದ ಮಾತು ಸಾಕು, ತೋರಿಸುವ ಈಗ. ಚೀತು ಡಬಲ್ ಮೀನಿಂಗ್. ಒಂದು 2 ದಿನಗಳ ಶಾರ್ಟ್ ಟ್ರಿಪ್ಪು. ಮಳೆಗಾಲ ಸೀಸನಲ್ಲಿ ಕೊಡಗು ಹೇಗಿರುತ್ತೆ ಅಂತ ನೋಡಬೇಕು ಅಂತ ಹೋಗ್ತಾ ಇದ್ದೇವೆ. ನಾವು ಅಂದ್ಕೊಂಡದಕ್ಕಿಂತ ತುಂಬ ಬೇಗ ರೀಚ್ ಆಗ್ತಿದ್ದೇವೆ. ಬೆಳಿಗ್ಗೆ 8 ಗಂಟೆಗೆ ರೀಚ್ ಆಗ್ಬೋದು ಅಂತ ಅಂದ್ಕೊಂಡದ್ದು ಕುಶಾಲನಗರ. ಬಟ್ 7 ಕಾಲಿಗೆ ರೀಚ್ ಆಗಿರ್ತೇವೆ. ದಾರಿ ಉದ್ದಕ್ಕೂ ಮಳೆ. ಕುಶಾಲನಗರದ ಉಡುಪಿ ವೆಜ್ಜಿಗೆ ಬಂದು ತಲುಪಿದ್ದೇವೆ. ಬಂದ್ರಲ್ಲ, ಇನ್ನೊಂದು ಕಾರ್ ಸಬ್ಬ ಅಂತ ನೋಡಿ. ವಾಟ್ ಮಾ ಫುಲ್ ಸ್ಮೈಲಿಂಗು. ಪೈಮಾ ಏನಮ್ಮ ಶ್ರೀಯಾ, ಆಯ್ತಾ ನಿದ್ದೆ ಆಯ್ತಾ? ವಿದ್ಯಾ ಮೇಡಮ್, 4ನೇ ದೋಸೆನಾ? ನಿಮ್ಗೆ ಯಾಕೆ ಬೇಕದು? ಅಪ್ಪ ಅದೇನು ತಿಂತೀಯಮ್ಮ? ಮನೆಯಲ್ಲಿ ಒಂದಕ್ಕೆ ಸಾಕು ಅಂತಂತೀಯ ದೋಸೆ, ಇಲ್ಲಿ ಬಂದರೆ ಅಬ್ಬಾ. ಆಯ್ತು ತಿನ್ನಿ ಸಾರಿ ತಿನ್ನಿ ಮೇಡಮ್. ಬ್ರೇಕ್ಫಾಸ್ಟ್ ಆಯಿತು. ಈಗ ಸಮಯ 8 ಗಂಟೆ. ಫಸ್ಟ್ ನಾವು ಚಿಕ್ಲಿ ಹೊಳೆ ರಿಸರ್ವಾರಿಗೆ ಹೋಗ್ತಾ ಇದ್ದೇವೆ. ಅದು ಕುಶಾಲನಗರ ಹಾಗೂ ಮಡಿಕೇರಿಯ ಮಧ್ಯಭಾಗದಲ್ಲಿ ಬರ್ತದೆ. ಸೊ ಇಲ್ಲಿಂದ 13 ಕಿಲೋಮೀಟರ್, ಒಂದು 20 ನಿಮಿಷಗಳ ದಾರಿ. ನೆಕ್ಸ್ಟ್ ಸ್ಟಾಪ್ ಈಸ್ ಚಿಕ್ಲಿ ಹೊಳೆ ರಿಸರ್ವಾಯರ್. ನಾವು ಬಂದಿರೋದು ವೀಕ್ ಡೇಯಲ್ಲಿ, ಮಳೆಗಾಲ, ಸೊ ಯಾರೂ ಇಲ್ಲ. ಬಟ್ ನಾವು ಸ್ವಲ್ಪ ಬೇಗ ಬಂದಿದ್ದೇವೆ. ಇಲ್ಲಿ ಗೇಟಲ್ಲಿ 10 ಗಂಟೆಗೆ ಓಪನ್ ಅಂತ ಇದೆ. ನಾನು ವೆಬ್ಸೈಟಲ್ಲಿ ನೋಡಿದಾಗ 8 ಗಂಟೆ ಅಂತಿತ್ತು. ನಾನು 8 ಗಂಟೆಗೆ ಇಲ್ಲಿದ್ದೇನೆ. ಗೇಟೆಲ್ಲ ಕ್ಲೋಸ್ ಇದೆ, ಬಟ್ ನೋಡಲಿಕ್ಕೆ ಸಿಗಬಹುದು ಎಂಬ ಆಶಾಭಾವನೆಯಲ್ಲಿ ಇದ್ದೇನೆ. ಹೋಗುವ. ಆ್ಯಕ್ಚುಲಿ ಒಳ್ಳೆ ವ್ಯೂ ಇದು. ತುಂಬ ಅಂಡರ್ ರೇಟೆಡ್ ಪ್ಲೇಸ್ ಅಂತ ಅನ್ನಿಸ್ತದೆ. ಇದು ಮಳೆಗಾಲಕ್ಕೆ ಬಂದ್ರೇ ಚೆಂದ, ಆ ನೀರು ತುಂಬಿದಾಗ ಬಂದ್ರೇ ಚೆಂದ. ಕೆಳಗಡೆ ಇಳಿಬೇಡಿ, ಮೊಸಳೆ ಇದೆ ಅಂತ ಬರೆದಿದ್ದಾರೆ. ಕೆಳಗೆ ಇಳಿಯೋದಿಲ್ಲ, ಅಷ್ಟು ಧೈರ್ಯ ಸಿಗಿಲ್ಲ ನನಗೆ. ನದಿ ಆಳ ಇದೆ, 7 ಜನ ಸತ್ತಿದಾರಂತೆ ಆಲ್ರೆಡಿ. ವಾಟ್ ಅ ವ್ಯೂ, ಸಖತ್ತಾಗಿದೆಯಲ್ಲ. ಹಾಯ್ ಶ್ರೀಯಾ. ನಡ್ಕೊಂಬಂದು ತುದಿಗೆ ಬಂದಿದ್ದೇವೆ. ಒಳ್ಳೆ ವ್ಯೂ ಇದೆ ಎಂತ ತೋರಿಸ್ತೀನಿ. ಸಖತ್ತು ಪ್ಲೇಸ್ ಇದಂತೂ. ನಾನು ಹೇಳಿದ್ದೆ ಛತ್ರಿ ಅಥವಾ ಕೊಡೆ ಎಲ್ಲ ತಗೊಂಬನ್ನಿ ಅಂತ. ಏನು ಮಾಡೋದು,
ನಿನ್ನ ಕಸಿನ್ ತಗೊಂಬರ್ಲಿಲ್ಲ, ಕಾರಲ್ಲಿಟ್ಟು. ವೆರಿ ನೈಸ್, ಸೂಪರ್. ಈಗ ನೆನ್ಕೊಂಡು ಹೋಗ್ತಿದ್ದಾರೆ ಗಂಡ ಹೆಂಡತಿ. ಏನ್ ಅನ್ಸ್ತಮ್ಮ? ಚೆನ್ನಾಗಿತ್ತಾ? ಬಟ್ ಮಳೆ ಜೋರು, ಫುಲ್ಲು ಒದ್ದೆ, ಗಾಳಿ ಮಳೆ. ನೆಕ್ಸ್ಟ್ ಪಾಯಿಂಟ್ ಎಲಿಫೆಂಟ್, ದುಬಾರೆ ಎಲಿಫೆಂಟ್ ಕ್ಯಾಂಪ್ ಹೋಗುವ. ಬಾಯ್. ವಿಪರೀತ ಮಳೆ ಇದ್ದದ್ರಿಂದಾಗಿ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್. ಬರೀ ರಾಫ್ಟಿಂಗ್ ಇದೆಯಂತೆ. ರಾಫ್ಟಿಂಗ್ ಮಾಡಲಿಕ್ಕೆ ಸಹ ಭಯ ಆಗುವಷ್ಟು ಜೋರಾಗಿ ನದಿ ಹರಿತಾ ಇದೆ. ಸೊ ಅದರಿಂದ ರಾಫ್ಟಿಂಗ್ ಎಲ್ಲ ನಾವೆಂತ ಮಾಡಲಿಲ್ಲ. ಬಟ್ ಇನ್ನೊಂದು ಆಲ್ಟರ್ನೇಟಿವ್ ಉಂಟು. ಹಾರಂಗಿ ಡ್ಯಾಮ್ ಹತ್ರ ಹಾರಂಗಿ ಎಲಿಫೆಂಟ್ ಕ್ಯಾಂಪ್ ಮಾಡಿದ್ದಾರೆ. ಸೊ ಆ್ಯಸ್ ಅನ್ ಆಲ್ಟರ್ನೇಟಿವ್ ಇವಾಗ ನಾವು ಹಾರಂಗಿ ಎಲಿಫೆಂಟ್ ಕ್ಯಾಂಪಿಗೆ ಹೋಗುತ್ತಾ ಇದ್ದೇವೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಥರನೇ ಸೇಮ್ ಟೈಮಿಂಗು 9 ರಿಂದ 11 ಬೆಳಿಗ್ಗೆ. ಈಗ 9:45 ಆಗಿದೆ. 10 ನಾವು ರೀಚ್ ಆಗ್ತೇವೆ. ಹೋಗುವ ಬನ್ನಿ. ನಾವು ಬಂದು ತಲುಪಿದ್ದೇವೆ ಹಾರಂಗಿ ಟ್ರೀ ಪಾರ್ಕ್ ಆ್ಯಂಡ್ ಎಲಿಫೆಂಟ್ ಕ್ಯಾಂಪ್. ಸಿಕ್ಕಾಪಟ್ಟೆ ಮಳೆಯಾಗಿರೋದ್ರಿಂದಾಗಿ 4 ವೀಲರ್ಸು 2 ವೀಲರ್ಸ್ ಯಾವುದನ್ನು ಒಳಗಡೆ ಬಿಡ್ತಾ ಇಲ್ಲ. ಹೊರಗಡೆನೇ ನೀವು ಪಾರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸ್ಕಿಡ್ ಆಗ್ತದೆ ಇಲ್ಲಿ ರೋಡ್. ಪರ್ ಪರ್ಸನ್ 50 ರೂಪಾಯಿ ಟಿಕೆಟ್, ಒಟ್ಟು 300 ರೂಪಾಯಿ. 6 ಜನ ಇದ್ದೇವೆ ನಾವು. ನಡ್ಕೊಂಡು ಹೋಗ್ತಾ ಇದ್ದೇವೆ. 1 ಕಿಲೋಮೀಟರ್ ಅಷ್ಟು ನಾವು ನಡಿಬೇಕು. ನೀವು ಬೇಸಿಗೆಯಲ್ಲೆಲ್ಲ ಬಂದರೆ ನಡಿಲಿಕ್ಕೇನಿಲ್ಲ, ಗಾಡಿ ಹೋಗ್ತದೆ. ಬಟ್ ಮಳೆಗಾಲದಲ್ಲಿ ನಡ್ಕೊಂಡು ಹೋಗಬೇಕು. ಬರ್ರೋ ಬೇಗ ಬರ್ರೋ. ಎಂಥ ಮಳೆ ಮಾರ್ರೆ. ಅಫ್ಕೋರ್ಸ್ ಮುಂಗಾರು ಹಾಗೆ ಇರ್ತದೆ, ಬಟ್ ಸ್ವಲ್ಪ ಜಾಸ್ತಿಯೇ ಸುರಿತಾ ಉಂಟು. ವಿ ಹ್ಯಾವ್ ರೀಚ್ಡ್. ವಾವ್. ಹಾಯ್ ಈಶ್ವರ. ಅಲ್ಲ ಕೈ ಮುಗಿಯೋದಕ್ಕೆ ಈಶ್ವರ ತಗೋ ಈಶ್ವರ. ತಿಂದ. ಅಲ್ಲೋಡು ಹೋಗು, ಹತ್ರ ಹೋಗು ಮುಟ್ಟು. ಇಲ್ಲೋಡು. ಎಲ್ಲಿದೆ ಆನೆ? ಅಲ್ಲಿದೆಯಾ? ಮಹಿಳೆಯರೇ, ಮಹನೀಯರೇ ಹಾಗೂ ಮುದ್ದು ಮಕ್ಕಳೇ, ನಾವು ಈಗ ಬಂದಿರುವಂತಹ ಜಾಗ ಹಾರಂಗಿ ರಿಸರ್ವಾಯರ್. ಪರ್ ಟಿಕೆಟ್ 10 ರೂಪಾಯಿ. ನೀರು ಬಿಟ್ಟಿದ್ದಾರೆ ಹಾರಂಗಿ ಡ್ಯಾಮಲ್ಲಿ. ವಿ ಆರ್ ಸೋ ಲಕ್ಕಿ. ಈ ಟೈಮಿಗೆ ನಾವು ಬಂದಿದ್ದೇವೆ ಇಲ್ಲಿ. ಹಾರಂಗಿ ಜಲಾಶಯ. ಹೌ ಎಕ್ಸೈಟೆಡ್ ಆರ್ ಯು? ಮತ್ತೆ ಎಂತ ಮಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಿ. ಇಂಥ ಪ್ಲೇಸ್ಗಳಿಗೆ ಬಂದಾಗ ಮಳೆ ಬರಬೇಕು. ಜೋರು ಮಳೆ ಬಂದರೆ ಮಾತ್ರ ಅಲ್ಲ ನೀರು ಬಿಡೋದು. ಓಹೋ ಮಾತು ಸಾಕು, ತೋರಿಸುವ ಈಗ. ಚೀತು ಡಬಲ್ ಮೀನಿಂಗ್. ಮಾತು ಸಾಕು, ಹಾರಂಗಿ ಜಲಾಶಯ ತೋರಿಸುವ. ಗಾಯ್ಸ್, ವಿ ಆರ್ ಹಿಯರ್. ಈಗ ಸಮಯ 12:15 ಮಧ್ಯಾಹ್ನ. ಇಲ್ಲಿಂದ 22 ಕಿಲೋಮೀಟರ್ ದೂರದಲ್ಲಿರುವಂತಹ ದ ರಿವರ್ ನೂಕ್ ಅನ್ನುವಂತಹ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೇವೆ. ಗೂಗಲಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಇತ್ತು, ಅಫೋರ್ಡೆಬಲ್ ಇತ್ತು. ಸೊ ಒಂದು ಬ್ಲೈಂಡಾಗಿ ಬುಕ್ ಮಾಡಿದ್ದೇನೆ ಆ ಹೋಮ್ ಸ್ಟೇ.
ಸೊ ಈಗ ಅಲ್ಲಿ ಹೋಗುವ. ಆ್ಯಂಡ್ ಇವತ್ತು ಡೇ 1 ಪೂರ್ತಿ, ಇನ್ನು ಸೆಕೆಂಡ್ ಹಾಫ್ ಪೂರ್ತಿ ನಾವು ಅಲ್ಲೇ ಇರ್ತೇವೆ. ನೈಟ್ ಕೂಡ ಅಲ್ಲೇ ಸ್ಟೇ ಮಾಡ್ತೇವೆ. ಲೆಟ್ಸ್ ಹೆಡ್ ಟು ದ ರಿವರ್ ನೂಕ್ ಹೋಮ್ ಸ್ಟೇ. ನಾವು ಬಂದು ತಲುಪಿದ್ದೇವೆ ದ ರಿವರ್ ನೂಕ್ ಹೋಮ್ ಸ್ಟೇ. ನಂಗೆ ಇಷ್ಟು ಚಂದ ಇದೆ ಅಂತ ಗೊತ್ತಿರಲಿಲ್ಲ ಮಾರ್ರೆ. ಇದು ಹೋಮ್ ಸ್ಟೇ ಥರವೇ ಕಾಣ್ತಾ ಇಲ್ಲ ನನಗೆ, ಒಳ್ಳೆ ವಿಲ್ಲಾ ಥರ ಕಾಣ್ತಾ ಉಂಟು. ಆಹಾ ಮೀನಾಕ್ಷಿ ಮೀನಾಕ್ಷಿ, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಣೆ, ಒಂದೊಂದು ಮುತ್ತು. ಜೂಜಾಡ್ತಾ ಇದ್ದೀರಾ ನನ್ನ ಮಕ್ಕಳ. ಯಾವ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಊನೋ ಅಲ್ಲ, ಜೂಜು. ಭರ್ಜರಿಯಾಗಿ ಊಟ ಮಾಡಿದ್ವಿ. ಇಲ್ಲೇ ಊಟ ಮಾಡ್ತೇವೆ ಅಂತ ಅವ್ರಿಗೆ ಮೊದಲೇ ಇನ್ಫಾರ್ಮ್ ಮಾಡಿದ್ವಿ ನಾವು ಬುಕ್ ಮಾಡೋವಾಗಲೇ. ಈಗ ಸಮಯ 3 ಗಂಟೆ. ಇಲ್ಲಿ ನಾವು ಜೀಪ್ ರೈಡ್ ಆಪ್ಟ್ ಮಾಡಿದ್ವಿ. ಒಂದಷ್ಟು ಪ್ಲೇಸಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಅವ್ರು ಅಂದಿದ್ದಾರೆ. ಮಳೆ ಜೋರಾಗಿರೋದ್ರಿಂದ ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾವು ವಿ ಹ್ಯಾವ್ ಆಪ್ಟೆಡ್ ಫಾರ್ ಅ ಜೀಪ್ ರೈಡ್. ಅದು ಆಪ್ಷನಲ್, ನಿಮಗೆ ಬೇಕಿದ್ದರೆ ನೀವು ಜೀಪ್ ರೈಡ್ ಬುಕ್ ಮಾಡ್ಕೋಬೋದು. ನೋಡೋ ಈಗ ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ಲೆಟ್ಸ್ ಗೋ. ಏನಮ್ಮ ಕಂಪ್ಲೇಂಟ್ ನಿಂದು? ನೀನು ಮುಂದೆ ಕುತ್ಕೊಂಡು ಏನು ಮಾಡ್ತೀಯಾ? ಅಯ್ಯೋ ಹಾಗೆ. ಶ್ರೀಯಾ ಹಾಯ್ ಸರ್, ಹೋಗುವ. ವಿದ್ಯಾ ಅವರು ಫುಲ್ ಮೀಟರ್ ಆಫ್ ಆದ್ರೂ ಕೂಡ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ನಾಟಕ ಮಾಡ್ತಾ ಇದ್ದಾರೆ. ನಡೀತಾ ಇದೆ. ಅಯ್ಯೋ ಶ್ರುತಿ ವಿದ್ಯಾ ವಿದ್ಯೆಯಲ್ಲಿ ಎಂತ ವ್ಯೂ ಮಾರೆ, ಗಾಳಿ. ಆರಂಗಲ್ ಬೆಟ್ಟ ಹಾಗೂ ಕೋಟೆ ಬೆಟ್ಟಗಳ ನಡುವೆ ನಾವಿದ್ದೇವೆ. ಚಳಿಯಾಗಿ
ಶೂಟಿಗೆ ಕರ್ಕೊಂಡ್ಬಂದಿದ್ರು ಸರ್. ಬಟ್ ಸಿಕ್ಕಾಪಟ್ಟೆ ಮಳೆ ಮಂಜು ನಮಗೆ ಏನು ಕಾಣ್ತಾ ಇರಲಿಲ್ಲ. ಸೊ ಅದರಿಂದ ಸರ್ ಹೇಳಿದರು ಟೆನ್ಷನ್ ಎಲ್ಲ ಮಾಡ್ಕೊಡ್ಲಿಕ್ಕಿಲ್ಲ, ನಾನು ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ಅಂತ. ಹೋಗುವ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಗೈಸ್, ನಾನೊಂದು ಪ್ಲೇಸಿಗೆ ಬಂದಿದ್ದೇನೆ. ಓಕೆ ಪ್ಲೇಸ್, ಬಟ್ ನಿಮಗೆ ಇಷ್ಟ ಆಗ್ಬೋದು. ನೋಡಿಯಾ ನನಗೆ ಸುಂಟಿಕೊಪ್ಪದಲ್ಲಿ ಈ ಥರದ ಒಂದು ಜಲಪಾತ ನೋಡಲಿಕ್ಕೆ ಸಿಗ್ತದೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಬಿಗ್ ಥ್ಯಾಂಕ್ಸ್ ಟು ರಿವರ್ ನೂಕ್ ಹೋಮ್ ಸ್ಟೇ ಆ್ಯಂಡ್ ಇಟ್ಸ್ ಓನರ್. ಅವ್ರು ಹೇಳಿದ್ರು ನೀವು ಜೀಪ್ ರೈಡ್ ಆಪ್ಟ್ ಮಾಡಿ ಸರ್ ಅಂತ. ಆಯಿತು ಅಂತ ಹೇಳಿದೆ, ಬಟ್ ಇಟ್ ವಾಸ್ ವರ್ತ್. ಈವನ್ ಜೀಪ್ ರೈಡಲ್ಲಿ ಒಂದು ಅಡ್ವೆಂಚರ್ ರೂಟ್ ತಗೊಂಡ್ರಲ್ಲ, ಒಂದು ಬೆಟ್ಟದ ಕಡೆಗೆ ಕರ್ಕೊಂಡು ಹೋದ್ರಲ್ಲ, ಹಾರಂಗಲ್ ಬೆಟ್ಟ, ಅದು ಕೂಡ ಆ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್. ಈ ಥರದ ಒಂದು ರೂಟ್ ಇರ್ತದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇದೆಲ್ಲ ಒಂದು ವಿಶೇಷ ಅನುಭವಗಳನ್ನು ನಮಗೆ ರಿವರ್ ನೂಕ್ ಹೋಮ್ ಸ್ಟೇ ಮಾಡಿಕೊಟ್ಟಿತ್ತು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಜಾಸ್ತಿ ಮಾತಾಡಬೇಡ ಮಾರೆ, ಫಸ್ಟ್ ದುಡ್ಡು ಎಷ್ಟಂತ ಹೇಳ ಅಂತ ನೀವು ಹೇಳ್ತಾ ಇರ್ಬೋದು. 2750 ಪರ್ ಪರ್ಸನ್ ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್. ಫಸ್ಟ್ ಆಫ್ ಆಲ್ ಸುಂಟಿಕೊಪ್ಪವನ್ನು ಎಕ್ಸ್ಪ್ಲೋರ್ ಮಾಡುವವರು ತುಂಬ ಕಡಿಮೆ. ಯೂಶ್ವಲಿ ಅಬ್ಬೆ ಫಾಲ್ಸು, ರಾಜಾ ಸೀಟ್ ಇಲ್ಲೇ ಹೋಗೋದು, ಮಡಿಕೇರಿ ಅಂತ ಬಂದವರು. ಸೊ ನೀವು ಸುಂಟಿಕೊಪ್ಪವನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಬಯಸುವವರಾದರೆ ಐ ವುಡ್ ರೆಕಮೆಂಡ್ ರಿವರ್ ನೂಕ್ ಹೋಮ್ ಸ್ಟೇ. ಯಾಕೆ ನಾವು ಟ್ರಿಪ್ಪಿಗೆ ಬಂದದ್ದು ಆ್ಯಸ್ ಅ ಫ್ಯಾಮಿಲಿ ಅಂತಂದರೆ, ವಿದ್ಯಾಳ ಅಕ್ಕನ ಮಗಳು ಶ್ರಿಯಾ ಹಾಗೂ ವಿದ್ಯಾಳ ಕಸಿನ್ ಶ್ರೀನಿವಾಸ ಅವರಿಬ್ಬರ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಒಂದು ಸಣ್ಣ ತಯಾರಿ ಮಾಡ್ಕೊಳ್ತಿದ್ವಿ. ಬಟ್ ಆ ಮಗು ಮಲಗಿ ಬಿಟ್ಟಿದೆ, ನಿದ್ರೆ ಮಾಡ್ತಾ ಇದೆ. ಅದನ್ನು ಮತ್ತೆ 12 ಗಂಟೆಗೆ ಎಪ್ಸಿ ಹ್ಯಾಪಿ ಬರ್ಡೇ ಅಂತ ಹೇಳಿದರೆ ಅದಕ್ಕೂ ಮೂಡಿರೋದಿಲ್ಲ, ನಿದ್ದೆಗಣ್ಣಲ್ಲಿ ಕೇಕ್ ಕಟ್ ಮಾಡ್ತದೆ. ಸೊ ಅದರಿಂದ ನಾಳೆ ಬೆಳಿಗ್ಗೆ ಕೇಕ್ ಕಟ್ಟಿಂಗ್ ಮಾಡುವಂತ ನಾವು ಡಿಸಿಷನ್ಗೆ ಬಂದಿದ್ದೇವೆ. ಇಲ್ಲಿಗೆ ನಾನು ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಒಂದಿಷ್ಟು ಪ್ಲೇಸ್ಗಳನ್ನು ತೋರಿಸಿದೆ ಸುಂಟಿಕೊಪ್ಪದ್ದು. ಆ್ಯಂಡ್ ನೀವು ಹೋಮ್ ಸ್ಟೇ ಬಗ್ಗೆ ವಿಚಾರಿಸಬೇಕು, ನಿಮಗೆ ಬುಕ್ ಮಾಡಬೇಕು ಅಂತಿದ್ರೆ ನಂಬರ್ನ ಮೆನ್ಷನ್ ಮಾಡಿರ್ತೇನೆ, ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ. ಫ್ಯಾಮಿಲಿ ಜೊತೆಗೆ ಬಂದರೆ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್ ಹಿಯರ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ ಒತ್ತಿ, ಸೊ ದಟ್ ನಿಮಗೆ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಶನ್ ಬರ್ತದೆ. ಸೊ ಡೇ 2 ವ್ಲಾಗಲ್ಲಿ ಸಿಗುವ. ಸುಂಟಿಕೊಪ್ಪದಿಂದ ಟಾಟಾ ಬಾಯ್ ಬಾಯ್ ಹೇಳ್ತಿರುವಂಥ ಗಣೇಶ್ ಕಾರಂತ್.